ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಆಗಿದ್ದೀನಿ ಮತ್ತು ನಾನು ಲೋಕಸಭಾ ಚುನಾವಣೆಗೆ ಒಂದು ಬಾರಿ ಸ್ಪರ್ಧಿಸಿರ್ತೇನೆ ಮತ್ತು 3 ಬಾರಿ ನಾನು ವಿಧಾನಸಭಾ ಚುನಾವಣೆಗೂ ಸ್ಪರ್ಧಿಸಿರ್ತೇನೆ. ವಿಷಯ ಏನಂದರೆ, ನಾವು ಅಮೆರಿಕದ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಅಮೆರಿಕದಲ್ಲಿ ಏನಂದರೆ, ಅದು ಅಮೆರಿಕದಲ್ಲಿ ಏನಾಗ್ತದೆ ಅಂದರೆ, ಅಲ್ಲಿ ಹೆಚ್ಚಿನದಾಗಿ ನೀರಿರುವುದು ಕೂಡ ಅಮೆರಿಕದಲ್ಲೇ, ಹೆಚ್ಚಿನದಾಗಿ ಕಾಡಿರುವುದು ಕೂಡ ಅಮೆರಿಕದಲ್ಲೇ, ಆದರೆ ಹೆಚ್ಚಿನದಾಗಿ ದೊಡ್ಡ ದೊಡ್ಡ ಶ್ರೀಮಂತರಿರುವುದು ಕೂಡ ಅಮೆರಿಕದಲ್ಲೇ. ಆದರೆ ಅದರ ತದ್ವಿರುದ್ಧವಾಗಿ ಅಮೆರಿಕದಲ್ಲಿ ಇನ್ನೂವರೆಗೂ ಕೂಡ ರಾಷ್ಟ್ರಪತಿ ಅವರು ಏನು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ಅದು ಹೆಂಗಸರಿಗೆ ಕೊಡಲಿಲ್ಲ. ಹೆಂಗಸರಿಗಲ್ಲೊಂದು ಸ್ಥಾನಮಾನ ಇಲ್ಲ. ಮತ್ತು ಹೆಚ್ಚಿನದಾಗಿ ರೆಡ್ ಲೈಟ್ ಏರಿಯಾಗಳು ಏನಿದೆ ಅಲ್ಲಿ ಅಮೆರಿಕದಲ್ಲೇ ಇದೆ. ಮತ್ತು ವಿಶ್ವದ ವ್ಯಾಪ್ತಿಯಲ್ಲಿ ನೋಡೋಕೆ ಹೋದರೆ ಅಮೆರಿಕದಲ್ಲೇನು ಬ್ಯಾಂಕ್ ರಾಬರಿಗಳಾಗಿರ್ಬೋದು, ಕಪ್ಪು ಬಿಳಿ ಬಣ್ಣದ ಜನರ ಗಲಾಟೆ ಆಗಿರ್ಬೋದು, ಎಲ್ಲ ಇರೋದು ಕೂಡ ಅಮೆರಿಕದಲ್ಲೇ. ಮತ್ತು ಏನಂದರೆ, ಅಲ್ಲಿ ದೇಶ ಏನು ಅಮೆಜಾನ್ ಕಾಡು ಕೂಡ ಇದೆ ಅಲ್ಲಿ. ಮತ್ತು ನಂತರ ಅದು ಹೆಣ್ಣಿನ ವಿಷಯಕ್ಕೆ ಬಂದಾಗ ಅಲ್ಲಿ ಪ್ರೆಸಿಡೆಂಟ್ ಕೂಡ ಇನ್ನೂವರೆಗೂ ಹೆಂಗಸರಿಗೆ ಮಾಡಲಿಲ್ಲ ಅಲ್ಲಿ. ಮತ್ತೇನಂದರೆ, ರೆಡ್ ಲೈಟ್ ಏರಿಯಾದಿಂದ ಸಾವಿರಾರು ಲಕ್ಷಾನುಗಟ್ಟಲೆ ಲಕ್ಷ ಜನರದ್ದು ಅವ್ರ ಬದುಕು ಹಾಳಾಗ್ತಾ ಇದೆ. ನಂತರ ಮತ್ತೆ ಅಲ್ಲಿ ಒಂದು ಚಟಕ್ಕೆ ಡ್ರಿಂಕ್ಸ್ ಚಟಕ್ಕೆ ಪುರುಷರು ಮತ್ತು ಬಲಿ ಆಗ್ತಾ ಇದ್ದಾರೆ. ಮತ್ತು ಹೆಚ್ಚಿನದಾಗಿ ಅಲ್ಲಿ ಮಾನಸಿಕ ಜನ ಇರೋರು ಕೂಡ ಅಮೆರಿಕದಲ್ಲೇ ಹೆಚ್ಚು. ಆ ಒಂದು ನಿಟ್ಟಿನಲ್ಲಿ ನಾವು ಅಮೆರಿಕದ ಬಗ್ಗೆ ಕೊಂಚಮಟ್ಟಿಗೆ ತಿಳ್ಕೊಳ್ಳೋದಿದ್ರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಅದೇ ವಿಸ್ತಾರವಾಗಿ ಹೀಗೆ ಹೇಳಿದ್ದೀನಿ ನಾನು ನಿಮಗೆ. ಅಮೆರಿಕದಲ್ಲಿ ಹೆಚ್ಚಿನದಾಗಿ ನೀರು ಕೂಡ ಇರುವುದು ಅಲ್ಲೇ ಅದು ಪ್ಲಸ್ಸು ಹೇಳ್ತಾ ಇದ್ದೀನಿ, ಮೈನಸ್ಸು ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಊರಿಂದ ಏನಾಗಿರ್ತದೆ ಅಂದರೆ, ದೇಶದ ಪ್ಲಸ್ ಮಾತ್ರ ಕಾಣಿಸ್ತಾರೆ, ಮೈನಸ್ ಯಾವುದೇ ರೀತಿ ಕಾಣಿಸೋದಿಲ್ಲ. ಒಂದು ನಾಣ್ಯಕ್ಕೆ 2 ಮುಖಗಳು ಇರ್ತವೆ. ಆದರೆ ಮತ್ತೊಂದು ಕರಾಳ ಮುಖ ನಾವು ತೋರಿಸ್ತಾ ಇದ್ದೀವಿ. ಯಾಕಂದರೆ ಕೆಲವೊಂದು ಬಡ ಕಂಟ್ರಿಗಳೇನಿದೆ, ಅಫ್ಘಾನಿಸ್ತಾನ ಆಗಿರ್ಬೋದು, ಅಲ್ಲೇನೋ ರೆಡ್ ಲೈಟ್ ಏರಿಯಾಗಳೆಲ್ಲ ಸಿಗೋದು ಕಡಿಮೆ. ಯಾಕಂದರೆ ಅವ್ರದ್ದು ಪ್ರವಾಸಿಗರಿಗೆ ಸೆಳೆಯುವುದು ಅಂದರೆ, ಅವ್ರು ರೆಡ್ ಲೈಟ್ ಏರಿಯಾದಿಂದನೇ ಅಮೆರಿಕದವರೆಲ್ಲ. ಈಗ ಅಫ್ಘಾನಿಸ್ತಾನದಲ್ಲೆಲ್ಲ ಆ ಥರ ಸಿಸ್ಟಮ್ ಇರೋದಿಲ್ಲ. ಯಾಕಂದರೆ ಹೆಂಗಸರಿಗೆ ಹೆಚ್ಚಿನ ಗೌರವನ ಅವ್ರು ಕೊಡ್ತಾರೆ. ಅದಕ್ಕಾಗಿ ಕೆಲವೊಂದು ಈಗ ಮುಸ್ಲಿಂ ಕಂಟ್ರಿಗಳು ಬಡ ಕಂಟ್ರಿ ಆಗಿದೆ. ಈಗ ಕಂಟ್ರಿಯಲ್ಲಿ ಏನಿದೆ ಅಂದರೆ, ರೆಡ್ ಲೈಟ್ ಏರಿಯಾದಿಂದ ಡ್ರಿಂಕ್ಸ್ ಆಗಿರ್ಬೋದು, ನಂತರ ಹೆಣ್ಣಿಗೆ ನಿರಂತರ ಶೋಷಣೆ ನಡೀತಾನೆ ಇರ್ತದೆ ಅಲ್ಲಿ. ಆ ಒಂದು ನಿಟ್ಟಿನಲ್ಲಿ ಶ್ರೀಕೃಷ್ಣ ಏನು ಹೇಳಿರ್ತಾನೆ ಅಂದರೆ, ಹೆಂಗಸರಿಗೆ ಯಾವ ಕಡೆ ಶೋಷಣೆ ನಡೆಯುತ್ತದೆ ಆ ಕಡೆ ದೇವರು ಇರೋದಿಲ್ಲ ಅಂತ ಹೇಳಿರ್ತಾರೆ. ಅದಕ್ಕಾಗಿ ದ್ರೌಪದಿ ಯಾವ ರೀತಿ ವಸ್ತ್ರಾಭರಣ ಆಗಿರುತ್ತದೆ, ಆ ಸಮಯದಲ್ಲಿ ಯಾರ್ಯಾರು ಅದನ್ನು ನೋಡಿರ್ತಾರೆ, ಅದನ್ನು ಅವರು ಇದು ಮಾಡಿರ್ತಾರೆ. ಅದಕ್ಕಾಗಿ ಹೆಣ್ಣಿಗೆ ಎಲ್ಲಿ ಶೋಷಣೆ ನಡೆಯುತ್ತದೆ ಆ ಇದರಲ್ಲಿ ದೇವರು ನೆಲೆಸಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ಅಮೆರಿಕದಲ್ಲಿ ಏನಾಗ್ತಾ ಇದೆ ಅಂದರೆ, ರೆಡ್ ಲೈಟ್ ಏರಿಯಾಗಳಾಗಿರ್ಬೋದು, ಮತ್ತೇನಂದರೆ ನಿಮ್ಮದು ಅಲ್ಲಿ ಹೆಣ್ಣಿಗೆ ಒಂದು ಪ್ರೆಸಿಡೆಂಟ್ ಮಾಡದೇ ಇರೋದಾಗಿರ್ಬೋದು, ಪ್ಲಸ್ ಏನಂದರೆ ಅಲ್ಲಿ ಮಾನಸಿಕ ಜನ ಜಾಸ್ತಿ ಆಗಿರ್ಬೋದು, ಇನ್ನು ಕೆಲವು ಪ್ಲಸ್ಸು ಇದೆ, ಮೈನಸ್ ಇದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದೀನಿ.